ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಮೂಳೆ ಮುರಿತ ಪತ್ತೆ ಮಾಡುವಂತಹ ಸಿಆಮ್ ಅನ್ನುವಂತಹ ಅತ್ಯಾಧುನಿಕ ಯಂತ್ರ ಕಳೆದ 2 ವರ್ಷಗಳಿಂದ ಕತ್ತಲ ಕೋಣೆಯಲ್ಲಿ ಕುಳಿತಾ ಇದೆ. ಸರ್ಕಾರ 2 ವರ್ಷಗಳ ಹಿಂದೆ ಜಿಲ್ಲಾ ಆಸ್ಪತ್ರೆಯ ಅಧಿಕಾರಿಗಳನ್ನು ಸಂಪರ್ಕಿಸದೆ ಮೂಳೆ ಮುರಿತ ಪತ್ತೆ ಮಾಡುವ ಸಿಆಮ್ ಯಂತ್ರವನ್ನು ಖರೀದಿ ಮಾಡಿ ಕಳಿಸಿಕೊಟ್ಟಿದೆ. ಈ ಯಂತ್ರ ಖರೀದಿಗೆ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗಿದೆ. ಆದರೆ ಇದರ ಪ್ರಯೋಜನ ಮಾತ್ರ ರೋಗಿಗಳಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ಚಾಮರಾಜನಗರ ಜಿಲ್ಲಾಸ್ಪತ್ರೆಯ ವೈದ್ಯರು ಸಿಆಮ್ ಯಂತ್ರವನ್ನು ಸ್ವೀಕರಿಸಿ ಕೊಠಡಿಯೊಂದರಲ್ಲಿ ಅದನ್ನು ಭದ್ರವಾಗಿ ಇರಿಸಿ ಬೀಗ ಹಾಕಿಬಿಟ್ಟಿದ್ದಾರೆ. ಅಪಘಾತ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಮೂಳೆ ಮುರಿದುಕೊಂಡು ಆಸ್ಪತ್ರೆಗೆ ಬರುವಂತಹ ರೋಗಿಗಳನ್ನು ವೈದ್ಯರು ಮುಲಾಜಿಲ್ಲದೆ ಚೀಟಿ ಬರೆದು ಬೆಂಗಳೂರಿಗೆ ಮೈಸೂರಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಬಡ ರೋಗಿಗಳು ಅಪಾರ ಹಣವನ್ನು ವೆಚ್ಚ ಮಾಡಿ ಹೊರಗೆ ಹೋಗಿ ಚಿಕಿತ್ಸೆಯನ್ನು ಪಡೆಯೋಕೆ ಸಾಧ್ಯವಾಗದೆ ಪರದಾಡ್ತಿದ್ದಾರೆ. ಆದರೆ ಈ ಕುರಿತಂತೆ ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಅವರನ್ನ ಕೇಳಿದ್ರೆ ಅದನ್ನು ಬಳಸುವ ತಂತ್ರಜ್ಞರಿಲ್ಲ. ಅಲ್ಲದೆ ಹೊರಹಾಕುವ ತ್ಯಾಜ್ಯ ಏನಿದೆ ಅದನ್ನು ಸಂಗ್ರಹಿಸೋಕೆ ಸರಿಯಾದ ಸ್ಥಳಾವಕಾಶ ಕೂಡ ಇಲ್ಲ. ಹೀಗಾಗಿ 8 ತಿಂಗಳ ನಂತರ ಸಿಆಮ್ ಯಂತ್ರವನ್ನು ಬಳಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು CRM ಅಂತ ಒಂದು ಅತ್ಯಾಧುನಿಕ ಮಿಷನರಿ ಇದೆ. ಆ ಮಿಷನರಿ ವರ್ಕ್ ಏನಂತಂದರೆ ದೊಡ್ಡ ಮೂಳೆಗಳು ಮುರಿದೋದ್ರೆ ಅದನ್ನು ಜಾಯಿಂಟ್ ಮಾಡೋದಕ್ಕೆ ಆ ಮಿಷನರಿನ ಉಪಯೋಗಿಸ್ತಾರೆ. ಆ ಮಿಷನರಿ ಬಂದು 2 ವರ್ಷ ಹತ್ತತ್ರ ಆಗಿದೆ. ಅದು ಬಳಕೆ ಆಗ್ತಿಲ್ಲ. ಯಾಕೆ ಬಳಕೆ ಆಗ್ತಿಲ್ಲ ಅಂತಂತಂದರೆ ಟೆಕ್ನಿಷಿಯನ್ ಇಲ್ಲ ಅನ್ನೋ ಕಾರಣಕ್ಕೆ ಅದು ಬಳಕೆ ಆಗ್ತಿರಲಿಲ್ಲ. ಈಗ ಟೆಕ್ನಿಷಿಯನ್ ಬಂದಿದ್ರೂ ಕೂಡ ಅದು ಬಳಕೆ ಆಗ್ತಾ ಇಲ್ಲ. ಪೈಪ್ಲೈನ್ ಅಳವಡಿಕೆಯಲ್ಲಿ ಇರುವಂಥ ದೋಷದಿಂದಾಗಿ ಅಲ್ಲಿ ಎಲ್ಲ ಸೆಲ್ಲರಲ್ಲಿ ಹೋಗಿ ನೀರು ಕಲೆಕ್ಟ್ ಆಗ್ತಾ ಇದೆ. ಅದನ್ನು ಫಸ್ಟ್ ಸರಿಪಡಿಸಬೇಕು ಅಂತೇಳಿ ಈಗ ಸರ್ಕಾರದ ಮಟ್ಟದಲ್ಲಿ ಲೆಟರ್ ಹಾಕಿ ಸರ್ಕಾರದಿಂದ ಅದಕ್ಕೆ ದುಡ್ಡು ಬಿಡುಗಡೆ ಆಗಿ ಟೆಂಡರು ಆಗಿದೆ. ಈಗ ಟೆಂಡರ್ ತೊಗೊಂಡು ವರ್ಕ್ ಸ್ಟಾರ್ಟ್ ಮಾಡಿದರೆ ವರ್ಕ್ ಮುರಿದ ತಕ್ಷಣ ಅದು ಹೊಸ ಓಟಿನಲ್ಲಿ ಅದನ್ನು ಪ್ರಾರಂಭ ಮಾಡಬೇಕು. ಈಗ ಕಾರ್ಯ ಅದು ತೊಂದರೆ ಏನಿಲ್ಲ. ಇದು ನಮ್ಮ ಸರ್ಕಾರ ಕಾರ್ಯವನ್ನು ನಿರ್ವಹಿಸುವಂತಹ ರೀತಿ. ಆ ಆಸ್ಪತ್ರೆಯಲ್ಲಿ ಯಾರ ಜೊತೆನೂ ಮಾತಾಡದೆ ಅಲ್ಲಿಗೆ ಆ ಯಂತ್ರವನ್ನು ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಕಳಿಸ್ಕೊಟ್ಟ ನಂತರ ಅದನ್ನು ಯೂಸ್ ಮಾಡೋದು ಹೇಗೆ ಅನ್ನುವಂತಹ ತರಬೇತಿಯನ್ನು ಕೂಡ ಅಲ್ಲಿ ಯಾರಿಗೂ ಕೂಡ ಕೊಡುವ ಗೋಜಿಗೆ ಹೋಗಿಲ್ಲ. ಹೀಗಾಗಿ 50 ಲಕ್ಷ ಸುಮಾರು 1/2 ಕೋಟಿಗೂ ಅಧಿಕ ಬೆಲೆ ಬಾಳುವಂತಹ ಈ ಯಂತ್ರ ಗೋಡೌನ್ನಲ್ಲಿ ಸುಮ್ಮನೆ ಧೂಳು ಹಿಡಿತಾ ಕುತ್ಕೊಂಡಿದೆ. ಅಲ್ಲಿಗೆ ಸಾಮಾನ್ಯವಾಗಿ ಜಿಲ್ಲೆಗಳಲ್ಲಿ ಚಾಮರಾಜನಗರದಲ್ಲಿ ಅಪಘಾತಗೊಂಡು ಅಥವಾ ಇನ್ನಿತರ ಕಾರಣಗಳಿಂದ ಮೂಳೆ ಏಟಾಗಿ ಹೋಗುವಂತಹ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೂಡ ಕೊಡದೆ ಬೆಂಗಳೂರಿಗೆ ಕಳಿಸುವಂಥ ಕೆಲಸ ನಡೀತಾ ಇದೆ. ಇರುವಂತಹ ವ್ಯವಸ್ಥೆಯನ್ನು ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ, ಯೂಸ್ ಮಾಡೋಕ್ಕೆ ಜಾಗ ಕೂಡ ಇಲ್ಲ, ಇತ್ಯಾದಿ ಕಾರಣಗಳನ್ನು ಕೊಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಅಲ್ಲಿ ತಜ್ಞರಿಲ್ಲ, ಜೊತೆಗೆ ಅಲ್ಲಿ ಇಡೋಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ಅವರ ಜೊತೆ ಕಮ್ಯುನಿಕೇಶನ್ ಮಾಡದೆ ಅದನ್ನ ಕಳಿಸಿದವ್ರು ಯಾರು, ಯಾಕೆ ಕಳಿಸಿದ ನಂತರ ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ 2 ವರ್ಷ ಆದ್ರೂ ಕೂಡ ಯಾಕಿನ್ನೂ ಮಾಡಿಕೊಟ್ಟಿಲ್ಲ ಮಂಜುನಾಥ್? ನಿಜಕ್ಕೂ ಕೂಡ ಇದನ್ನು ದುರ್ದೈವ ಅಂತ ಹೇಳ್ಬೋದು, ಸರ್ಕಾರದ ನಿರ್ಲಕ್ಷ್ಯತೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನಮಗೆ ಏನು ಸಿಆರ್ಮ್ ಅಂತ ಏನು ತಂತ್ರಜ್ಞಾನ ಇದೆ, ಇದು ಮೂಳೆ ಮುರಿದವರಿಗೆ ಪ್ಲಾಸ್ಟ್ ಮಾಡುವಂತ ತಂತ್ರಜ್ಞಾನ ಇದೆ. ಇದು ಬೇಕು ಅಂತ ಹೇಳಿ ಕೂಡ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಸರ್ಕಾರಕ್ಕೆ ಎಲ್ಲೂ ಕೂಡ ವರದಿಯನ್ನ ಕೊಟ್ಟಿರಲಿಲ್ಲ. ಸರ್ಕಾರ ಹೋಲ್ಸೇಲ್ ಆಗಿ ಏನು ಇಡೀ ರಾಜ್ಯಾದ್ಯಂತ ಇರುವಂತಹ ಜಿಲ್ಲಾ ಆಸ್ಪತ್ರೆಗಳಿಗೆ ಈ ಸಿಆರ್ಮ್ ಅಂತ ಹೇಳಿ ಏನ್ ತಂತ್ರಜ್ಞಾನ ಇದೆ, ಈ ತಂತ್ರಜ್ಞಾನವನ್ನ ಕಳಿಸುವಂತಹ ಒಂದು ಟೆಂಡರ್ ಕೊಟ್ಟು ಆ ಟೆಂಡರ್ ಮುಖಾಂತರವಾಗಿ ಬಂದಂತಹ ಯಂತ್ರಗಳನ್ನ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಗೆ ಕೊಟ್ಟಿದ್ದಾರೆ. ಅನಿವಾರ್ಯವಾಗಿ ಸರ್ಕಾರ ಕೊಡಿಸಿದಂತಹ ಯಂತ್ರಗಳನ್ನ ಬಳಕೆ ಮಾಡಿದ್ರೆ ರಿಸೀವ್ ಮಾಡದೆ ಇರಕ್ಕಾಗಲ್ಲ ಎಂಬ ಉದ್ದೇಶದಿಂದಾಗಿ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯ ಅಧಿಕಾರಿಗಳು ಅದನ್ನ ಕಳೆದ 2 ವರ್ಷಗಳ ಹಿಂದೆ ಅದನ್ನ ಸ್ವೀಕರಿಸಿ ಒಂದು ಗೋಡನಿಗೆ ಅದನ್ನ ತಳ್ಳಿದ್ದಾರೆ. ಇದು ಒಂದು ರೀತಿಯಲ್ಲಿ ಅತ್ಯಾಧುನಿಕವಾದಂತಹ ಮಾದರಿ ಆದಂತಹ ಯಂತ್ರ ಸಿಆರ್ಎಂ ಅಂತ ಹೇಳಿ. ಏನಂದ್ರೆ ಆ ಅಪಘಾತ ಸೇರಿದಂತೆ ಇನ್ನಿತರ ಸಂದರ್ಭಗಳಲ್ಲಿ ಮೂಳೆ ಮುರಿತವಾದಂತಹ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ಮೂಳೆ ಮುರಿತವಾಗಿದೆ, ಇದಕ್ಕೆ ಯಾವ ರೀತಿಯ ಚಿಕಿತ್ಸೆಯನ್ನು ನೀಡಬೇಕು ಎಂಬುದನ್ನ ನೇರವಾಗಿ ಸ್ಕ್ಯಾನ್ ಮುಖಾಂತರವಾಗಿ ತಿಳಿದುಕೊಂಡು ಆ ನಂತರ ಅದಕ್ಕೆ ಯಾವ ರೀತಿಯಾದಂತಹ ತಂತ್ರಜ್ಞಾನ ಯಾರಿಗಂತಹ ಚಿಕಿತ್ಸೆಯನ್ನು ನೀಡಬೇಕು ಎಂಬುದನ್ನ ತಿಳ್ಕೊಂಡ ನಂತರ ವೈದ್ಯಾಧಿಕಾರಿಗಳು ಚಿಕಿತ್ಸೆಯನ್ನು ನೀಡುವಂತಹದ್ದು ಈ ತಂತ್ರಜ್ಞಾನ. ಇದು ತುಂಬಾ ಆಧುನಿಕ ಮಾದರಿಯಾದಂತಹ ಯಂತ್ರ ಅಂತ ಹೇಳ್ಬೋದು. ಈ ಹಿಂದೆ ಕೂಡ ಏನು ಗಾಯಗೊಂಡ ಕಾಲದಲ್ಲಿ ಪ್ಲಾಸ್ಟ್ ಪದ್ಧತಿಯ ಮುಖಾಂತರವಾಗಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತಿದ್ರು. ಆದ್ರೆ ಸುಮಾರು 6 ತಿಂಗಳು ವರ್ಷ ಕೂಡ ನಡೆಯುವಂತಹ ಕಷ್ಟ ಆಗ್ತಿತ್ತು ಗಾಯಗಳಿಗೆ. ಆದ್ರೆ ಈ ತಂತ್ರಜ್ಞಾನ ಮುಖಾಂತರವಾಗಿ ಚಿಕಿತ್ಸೆಯನ್ನ ಕೊಟ್ಟು ಆ ಪ್ಲಾಸ್ಟ್ ಅನ್ನ ಮಾಡಿದ ಸಂದರ್ಭದಲ್ಲಿ ಆ ರೋಗಿ ಆದಷ್ಟು ಬೇಗ ಗುಣಮುಖವಾಗಿ ಓಡಾಡಲಿಕ್ಕೆ ಸಾಧ್ಯವಾಗುತ್ತೆ ಎಂಬ ತಂತ್ರಜ್ಞಾನ ಎಂಬುದೊಂದು ಉದ್ದೇಶದಿಂದ ಈ ತಂತ್ರಜ್ಞಾನ ಬಳಸಿಕೊಳ್ಳಲಾಗಿದೆ. ಆದ್ರೆ ನಾವು ಈಗ ಹೋಗಿ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯ ಡಿಸ್ಟ್ರಿಕ್ಟ್ ಸರ್ಜನ್ ಆದಂತಹ ರಘುರಾಮ್ ಅವರನ್ನ ಕೇಳಿದಾಗ ನಾನೀಗ ಬಂದು 1 ವರ್ಷ ಆಯ್ತು, ನಾನು ಬರೋಕ್ಕಿಂತ ಮುಂಚೆನೆ ಈ ಸಿಆರ್ಎಂ ತಂತ್ರಜ್ಞಾನ ಜಿಲ್ಲಾ ಆಸ್ಪತ್ರೆಗೆ ಬಂದಿದೆ, ನಮಗೆ ಅದನ್ನ ಬಳಕೆ ಮಾಡೋದಕ್ಕೆ ಬೇಕಾದಂತಹ ತಂತ್ರಜ್ಞರು
ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆ ಇರಲಿಲ್ಲ. ಈ ಸಂಬಂಧವಾಗಿ ನಾವು ಸರ್ಕಾರಕ್ಕೆ ಮಾಹಿತಿಯನ್ನ ಕೊಟ್ವಿ. ಆದಷ್ಟು ಬೇಗ ನಮಗೆ CR ತಂತ್ರಜ್ಞಾನವನ್ನ ಬಳಸೋದಕ್ಕೆ ಬೇಕಾದಂತಹ ತಂತ್ರಜ್ಞರನ್ನ ಕೊಡಿ ಅಂತ ಬರೆದು ಕೊಟ್ಟಿದ್ವಿ. ಆದ್ರೆ ಯಾರು ಕೂಡ ಸರ್ಕಾರ ಇಲ್ಲಿವರೆಗೂ ಕೂಡ ಅದನ್ನು ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಿಲ್ಲ. ಹೀಗಾಗಿ ನಾವು ಬಳಕೆಯನ್ನು ಮಾಡ್ತಿಲ್ಲ ಅಂತ ಹೇಳಿದ್ರು. ಆದ್ರೆ ಇವಾಗ ಕಳೆದ ಒಂದ್ 2-3 ದಿನ ಹಿಂದೆ ಅಷ್ಟೇ ಜಿಲ್ಲಾ ಆಸ್ಪತ್ರೆಯ ಈ ವೈದ್ಯರು CR ಬಳಸೋದಕ್ಕೆ ಬೇಕಾದಂತಹ ತಂತ್ರಜ್ಞರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಆದ್ರೆ ಅದನ್ನು ಕೂಡ ಬಳಕೆ ಮಾಡೋಕೆ ಈಗ ಸಾಧ್ಯವಾಗ್ತಿಲ್ಲ. ಯಾಕಂದ್ರೆ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆ ಕಳೆದ ಒಂದು 3 ವರ್ಷಗಳ ಹಿಂದೆ ಅಷ್ಟೇ ನೂತನ ಒಂದು ಜಿಲ್ಲಾ ಆಸ್ಪತ್ರೆಯನ್ನು ಮಾಡಲಾಗಿದೆ. ಅಲ್ಲಿಂದ ಏನು ಸಿವೇಜ್ ಅಂತ ಏನ್ ಹೇಳಿದ್ರೆ, ಆ ಸಿವೇಜ್ ಅನ್ನ ಅಂಡರ್ ಗ್ರೌಂಡ್ ವಾಟರ್ಗೆ ಕಳಿಸ್ಕೊಡ್ಬೇಕು. ಆ ಅಂಡರ್ ಗ್ರೌಂಡ್ ವಾಟರ್ಗೆ ಕಳಿಸೋದಕ್ಕೆ ಬೇಕಾದಂತಹ ಸರಿಯಾದಂತಹ ವ್ಯವಸ್ಥೆಯನ್ನ ಮಾಡಿಲ್ಲ. ಹೀಗಾಗಿ OT ಆಪರೇಷನ್ ಥಿಯೇಟರ್ ಮತ್ತೆ CR ಮೆಷಿನ್ ಬಳಕೆ ಮಾಡುವಂತ ಬಂದಂತಹ ಸಿವೇಜ್ ಅನ್ನ ನೇರವಾಗಿ ಯೂಜುಡಿಗೆ ಬಳಕೆ ಕಳಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಹೀಗಾಗಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಕೂಡ ಸುಮಾರು ಒಂದು 83 ಲಕ್ಷದಲ್ಲಿ ಟೆಂಡರ್ ಅನ್ನು ಕೂಡ ಕರೆದು ಗುತ್ತಿಗೆ ಕೆಲಸವನ್ನ ಆರಂಭ ಮಾಡ್ಬೇಕಂತ ಹೇಳಿದ್ದಾರೆ. ಸುಮಾರು 8 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಆದ್ರೆ ಗುತ್ತಿಗೆದಾರ ಎಂದೂ ಕೂಡ ಕೆಲಸವನ್ನ ಸ್ಟಾರ್ಟ್ ಮಾಡಿಲ್ಲ. ಕೆಲಸ ಸ್ಟಾರ್ಟ್ ಮಾಡಿ 8 ತಿಂಗಳು ಮಿನಿಮಮ್ 1 ವರ್ಷ ಆದ್ರೂ ಕೂಡ ಇನ್ನೂ 1 ವರ್ಷ ಈ CR ತಂತ್ರಜ್ಞಾನ ಚಾಮರಾಜನಗರ ಜಿಲ್ಲೆ ಆಸ್ಪತ್ರೆಯಲ್ಲಿ ವರ್ಕ್ ಆಗೋದಿಲ್ಲ. ಅಮರ್ ಪ್ರಸಾದ್. ಎಸ್, ಧನ್ಯವಾದ ಮಂಜುನಾಥ್. ಈ ರೀತಿಯಾಗಿ ಸಿಯಾಮ್ ಅನ್ನುವಂತಹ ಈ ಯಂತ್ರ ಏನು ಮೂಳೆ ಮುರಿತ ಪ್ರಕರಣಗಳಲ್ಲಿ ಅದನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ಕೊಡುವಂತಹ ಯಂತ್ರ, ಅದನ್ನು ಬಳಕೆ ಮಾಡೋರು ಗೊತ್ತಿಲ್ಲದೆ, ತಂತ್ರಜ್ಞರಿಲ್ಲದೆ ಹಾಗೂ ಅದಕ್ಕೆ ಬೇಕಾದಂತಹ ಸ್ಥಳಾವಕಾಶ ಇಲ್ಲದೆ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಕುಳಿತಾ ಇದೆ. ಓಕೆ, ಈಗ ಡಾಕ್ಟರ್ ರಘುರಾಮ್ ಇದ್ದಾರೆ, ಡಿಸ್ಟ್ರಿಕ್ಟ್ ಸರ್ಜನ್. ಡಾಕ್ಟರ್ ರಘುರಾಮ್ ಅವರೇ, ಯಾಕೆ ಈ ರೀತಿ ಆಗ್ತಾ ಇದೆ? ನೀವು ಈ ಯಂತ್ರವನ್ನ ಕೇಳೇ ಇಲ್ಲ ಅಂದ್ರೂ ಕೂಡ ಯಾಕೆ ಕಳಿಸಿದ್ದಾರೆ? ಕಳಿಸಿದ ಮೇಲೆ ಅದನ್ನ ಯೂಸ್ ಮಾಡೋದು ಯಾರು ಯಾಕೆ ಕಲ್ತಿಲ್ಲ? ಯಂತ್ರ ಕೇಳಿಲ್ಲ ಅಂತಲ್ಲ, ಯಂತ್ರ ಈಗ ಮೆಡಿಕಲ್ ಕಾಲೇಜ್ಗೋಸ್ಕರ ಬೇಕಾಗಿದೆ, ಅದನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಆದ್ರೆ ವಿಷಯ ಇರೋದು ಅಲ್ಲಿ ಈಗ OT ಇರ್ತಕ್ಕಂಥದ್ದು 2ನೇ ಫ್ಲೋರ್ ಅಲ್ಲಿ ಇದೆ. 2ನೇ ಫ್ಲೋರ್ಗೆ OT ಓಪನ್ ಮಾಡಿದ ನಂತರ ಪೇಷಂಟ್ ಗಳನ್ನ ತಗೊಂಡು ಹೋಗ್ಬೇಕು ಅಂತಂದ್ರೆ ರ್ಯಾಂಪ್ ಅಲ್ಲೇ ಹೋಗ್ಬೇಕು. ತೊಂದರೆ ಆಗಿದೆ. ಯಾಕೆಂದ್ರೆ ಅಲ್ಲಲ್ಲ, ಈಗ 2ನೇ ಫ್ಲೋರ್ ಅಲ್ಲಿ ಇದೆ, ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ, ಅದೆಲ್ಲ ಯಾಕೆ ಹಂಗಾಗಿದೆ ಅಂತಾನೆ ಕೇಳ್ತಿರೋದಲ್ವಾ? ಈಗ 2 ವರ್ಷ ಆಯ್ತು ಮಷಿನ್ ಬಂದು, ಇನ್ನೂ ಆ ಪ್ರಾಬ್ಲಮ್ ಸೊಲ್ಯೂಷನ್. ನಾನು ಈಗ ಅದನ್ನೇ ನಿಮ್ಗೆ ಹೇಳ್ತಾ ಇರೋದು ವಿಚಾರ. ಅಲ್ಲಿ ಈಗ ಹಿಂದೆ ಅದು ಪೈಪ್ ಅಳವಡಿಕೆಯಲ್ಲಿ ತಪ್ಪಾಗಿದ್ರಿಂದ ಪೈಪ್ ಲೈನ್ ಏನಿದೆ, ಟಾಯ್ಲೆಟ್ ಪೈಪ್ ಲೈನ್ಗಳು, ಸ್ಯಾನಿಟರಿ ಪೈಪ್ ಲೈನ್ಗಳು ರೀಪ್ಲೇಸ್ಮೆಂಟ್ ವರ್ಕ್ ನಡೀತಾ ಇದೆ. ಈಗ 2 ಇಯರ್ಸ್ ಆಯ್ತಲ್ವಾ ಅಳವಡಿಕೆ ಮಾಡಿದ್ರಿಂದ ತೊಂದರೆ ಆಗಿ ಸೆಲ್ಲಾರ್ ಅಲ್ಲಿ ಪೈಪ್ ಎಲ್ಲ ಓಪನ್ ಆಗಿ ನೀರ್ ನಿಂತ್ಕೋತಾ ಇತ್ತು. ಮಷಿನ್ ಬಂದು 2 ಇಯರ್ಸ್ ಆಯ್ತಲ್ಲ, ಅದನ್ನೇ ಹೇಳ್ತಾ ಇರೋದು ನಾನು ನಿಮ್ಗೆ. ಹೇಳಿ. ಸೆಲ್ಲಾರ್ ಅಲ್ಲಿ ನೀರು ಕಲೆಕ್ಟ್ ಆಗಿ ಲಿಫ್ಟ್ ಗುಂಡಿ ಒಳಗಡೆ ನೀರು ನಿಂತಿರೋದ್ರಿಂದ 2 ವರ್ಷಗಳಿಂದ ಹಂಗಾಗಿಲ್ಲ. 2 ವರ್ಷಗಳಿಂದ ನೀರು ನಿಂತಿತ್ತ? 2 ವರ್ಷದಿಂದಾನು ಇದೆ ಅಂತಂದೇ ಹೇಳ್ತಿರೋದು ನಾನು ನಿಮ್ಗೆ. ಅದಕ್ಕೆ ಈಗ ಕ್ರಮ ತಗೊಂಡು ರಿಪೇರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟ್ ತಗೊಂಡು ರಿಪೇರಿ ಕೆಲಸ ಸ್ಟಾರ್ಟ್ ಆಗಿದೆ ಈಗ. ಓಕೆ, ಯಾವಾಗ? 2 ವರ್ಷ ಅಂತೂ ಈ ಮಷಿನ್ ಯೂಸ್ ಆಗಿಲ್ಲ ಜನರಿಗೆ. ನಾನ್ ಬಂದಾದ ನಂತರನೇ ಅದಕ್ಕೆ ರಿಪೇರಿಗೆ ಕ್ರಮ ತಗೊಂಡಿರೋದು. ವೆರಿ ಗುಡ್. ಮಾಡಿ ಗೌರ್ಮೆಂಟ್ ಇಂದ ಅಪ್ರೂವಲ್ ಆಯ್ತು. ಗೌರ್ಮೆಂಟ್ ಇಂದ ಅಪ್ರೂವಲ್ ಆಗಿ ಟೆಂಡರ್ ಆಯ್ತು. ಟೆಂಡರ್ ಆಗಿ ಕೆಲಸ ಸ್ಟಾರ್ಟ್ ಆಗಿದೆ. ಈಗ ಯಾವಾಗೆಲ್ಲ ಸರಿ ಹೋಗುತ್ತೆ ನಿಮ್ ಪ್ರಕಾರ ರಘುರಾಮ್ ಅವರೇ? ಈಗ ಟೆಂಡರ್ ಕೆಲಸದವರು ಮುಗಿಸಿದ ತಕ್ಷಣನೇ ಈಗ ಸೆಲ್ಲಾರ್ ಅಲ್ಲಿ ನೀರ್ ಕಲೆಕ್ಟ್ ಆಗುತ್ತಲ್ಲ, ಟಾಯ್ಲೆಟ್ ಪೈಪ್ ನೀರು ಹೊಡೆದು ಬಿಟ್ಟು ಸೆಲ್ಲಾರ್ ಅಲ್ಲಿ ಕಲೆಕ್ಟ್ ಆಗ್ತಾ ಇರೋದನ್ನ, ಆ ಸಮಸ್ಯೆ ಈಗ ಪೈಪ್ ರಿಪ್ಲೇಸ್ಮೆಂಟ್ ಮಾಡಿದಾಗ ಇಮಿಡಿಯೇಟ್ ಆಗಿ ಅದನ್ನ ನಾವು ಲಿಫ್ಟ್ ಆಪರೇಟ್ ಮಾಡಕ್ ಆಗುತ್ತೆ. ಲಿಫ್ಟ್ ಆಪರೇಟ್ ಮಾಡಿದಾಗ OT ಆಪರೇಟ್ ಮಾಡಬಹುದು. ಅಂದ್ರೆ ಈಗ ಅದೊಂದು ಮಷಿನ್ ಯೂಸ್ ಆಗ್ಲಿಕ್ಕೆ ಸಮಸ್ಯೆಗಳ ಸರಮಾಲೆನೇ ಅಡ್ಡ ಬಂದಿದೆ ನಿಮಗಾದ್ರೆ? ಒಂದಕ್ಕೊಂದು ಇಂಟರ್ಲಿಂಕ್ ಇದೆ ಅಂತ ಅದನ್ನೇ ಹೇಳಿದ್ದೆ ಅವರಿಗೆ. ನಿಮ್ಮ ಇವರು ಬಂದಾಗ ನಾನು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ ಅವರಿಗೆ, ಈ ರೀತಿ ಇದೆ. ಅದೀಗ ಮೊದಲು ಈಗ ಕಾಮಗಾರಿ ಮುಗಿಬೇಕಾಗಿದೆ. ಪೈಪ್ದು ಅಳವಡಿಕೆ ಬಗ್ಗೆ ಸರ್ಕಾರ ಆಲ್ರೆಡಿ ಟೆಂಡರ್ ಕರೆದು 83 ಲಕ್ಷದ ಟೆಂಡರ್ ನಲ್ಲಿ ಈಗ ಟೆಂಡರ್ ಅವರು ತಗೊಂಡು ಕೆಲಸನೂ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಇನ್ನೇನು ಅವರಿಗೆ ಟೈಮ್ ಕೊಟ್ಟಿದ್ದಾರೆ, 3-4 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಪ್ರತಿಯೊಂದು ವಾರ್ಡ್ದು ಪೈಪ್ ಲೈನ್ ಚೇಂಜ್ ಮಾಡ್ಲಿಕ್ಕಿದೆ. ಅವೆಲ್ಲ ಚೇಂಜ್ ಮಾಡಿದ ನಂತರ ಪೈಪ್ ಲೈನ್ ಇಂದ ನೀರಿನ ಸೋರಿಕೆ ಆಗಿ ಸೆಲ್ಲರ್ ಕಲೆಕ್ಟ್ ಆಗೋದೆಲ್ಲ ಸಾಲ್ವ್ ಆಗ್ಬಿಡ್ತು ಅಂದ್ರೆ ಪೈಪ್ ಈಗ ನೀರಿನ ಸೋರಿಕೆ ನಿಂತು ಹೋದಾಗ ಈ ಲಿಫ್ಟ್ ಗುಂಡಿ ಒಳಗಡೆ ಹೋಗಿ ನೀರು ನಿಂತ್ಕೊಳ್ಳೋದು ಅವಾಯ್ಡ್ ಆಗುತ್ತೆ. ಲಿಫ್ಟ್ ಆಪರೇಟ್ ಆಗದೆ ಮಷಿನ್ ವರ್ಕ್ ಮಾಡಕ್ಕೆ ಹೆಂಗ್ ಸಾಧ್ಯ? 2ನೇ ಫ್ಲೋರ್ಗೆ ಪೇಷಂಟ್ ಹೆಂಗ್ ತಗೊಂಡೋಗ್ಬೋದು? ರ್ಯಾಂಪ್ ಅಲ್ಲಿ ಎಷ್ಟು ಜನ ತಗೊಂಡೋಗ್ಬೋದು? ಮೈನ್ ಪ್ರಾಬ್ಲಮ್ ಉಪಯೋಗಿಸದೇ ಇರೋಕೆ ಬೇರೆ ಕಾರಣ ಏನಿಲ್ಲ. ಹಾಗಾದ್ರೆ 8 ತಿಂಗಳಲ್ಲೇ ಸರಿ ಆಗತ್ತಲ್ಲ? ಇಲ್ಲ, 2-3 ತಿಂಗಳಿಗೆ ಅವ್ರು ರೆಡಿ ಮಾಡಿ ಕೊಡ್ತೀನಿ, ನಿಮ್ಮ ಪೈಪ್ ಲೈನ್ ರೆಡಿ ಮಾಡ್ತೀನಿ ಅಂತ ವರ್ಕ್ ಕಾಂಟ್ರಾಕ್ಟ್ ತಗೊಂಡು ಲೋಕಲ್ ಅವರೇ ತಗೊಂಡಿದ್ದಾರೆ. ಅವ್ರು ಆಲ್ರೆಡಿ ಕೆಲಸ ಶುರು ಮಾಡಿದ್ದಾರೆ. ಯೂಸ್ ಮಾಡಕ್ ಗೊತ್ತಿದ್ಯಾ ಅಲ್ಲಿರುವಂತ ತಜ್ಞ ವೈದ್ಯರಿಗೆ ಆ ಮಷಿನ್ ಯೂಸ್ ಮಾಡಕ್ಕೆ? ಖಂಡಿತ ಯೂಸ್ ಮಾಡಕ್ಕೆ ಡಾಕ್ಟರ್ಸ್ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಷಿಯನ್ ಗಳನ್ನು ಒಬ್ರು ನೇಮಕ ಮಾಡ್ಕೊಂಡಿದ್ದಾರೆ, ಡೀನ್ ಅಂಡ್ ಡೈರೆಕ್ಟರ್ ಮಾಡ್ಕೊಂಡಿದ್ದಾರೆ, ನೇಮಕ ಆಗಿದೆ. ಅದನ್ನ ಯೂಸ್ ಮಾಡಕ್ಕೆ ಡಾಕ್ಟರ್ಸ್ ಗಳಿಗೂ ಗೊತ್ತಿದೆ. ಅದು
ಗೊತ್ತಿಲ್ದಲೆ ಅದು ಯೂಸ್ ಮಾಡಿರೋದಲ್ಲ, ಡಾಕ್ಟರ್ಗಳಿಗೆ ಯೂಸ್ ಮಾಡ್ಲಿಕ್ಕೆ ಗೊತ್ತಿದೆ ಅದು. ಓಕೆ, ಎಸ್, ಧನ್ಯವಾದ ಡಾಕ್ಟರ್ ರಘುರಾಮ್ ಅವರೇ. ಇದು ಜಿಲ್ಲಾ ಸರ್ಜನ್ ಡಾಕ್ಟರ್ ರಘುರಾಮ್ ಅವರ ಉತ್ತರ.